ಹಲೋ ನಮಸ್ಕಾರ. ಸೊ ನಾನು ನಿಮ್ಮ ಪರ್ಮಿ. ಸೊ ನಿಮಗೆ ಬಿಫೋರ್ ವೀಡಿಯೋದಲ್ಲಿ ನಿಮಗೆ ಅರ್ಧ ಪಾಂಡಿಚೇರಿ ಮಾತ್ರ ತೋರಿಸಿದೆ. ಸೊ ಇವತ್ತು ಸ್ವಲ್ಪ ಪ್ಲೇಸಸ್ಸು, ಟೆಂಪಲ್ಲು, ಸೊ ಆ ಥರ ಕವರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬೀಚಸ್ಸು ಇನ್ಕ್ಲೂಡ್ ಆಗಿದೆ. ಸೊ ನನ್ನ ಬಿಫೋರ್ ವೀಡಿಯೋ ಯಾರು ನೋಡಿಲ್ಲ, ಪ್ಲೀಸ್ ನೋಡ್ಕೊಂಬನ್ನಿ. ಸೊ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ಎಷ್ಟಾಗುತ್ತೆ ಅಂತ ಅನ್ಕೋತೀನಿ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇವಾಗ ಪಾಂಡಿಚೇರಿ ಸಿಟಿ ಬಿಟ್ಟು ಸ್ವಲ್ಪ ಒಂದು 9 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ. ಫುಲ್ಲು ಹಳ್ಳಿ ಥರ ನೋಡ್ತಾ ಇರ್ಬೋದು, ಫುಲ್ಲು ತೋಟ ಇದೆ ಇದು. ಸೊ ಇಲ್ಲಿಂದ ಇವಾಗ ಆರೋವೆಲ್ ಅಂತ ಒಂದು ಮೆಡಿಟೇಷನ್ ಸೆಂಟರ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸರ್ಕಸ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಮಾಡಿ ಒಂದೇ ಬಟ್ ಸಿಟಿಲೆಲ್ಲ ಸ್ವಲ್ಪ ಭಯ ಆಗುತ್ತೆ. ಇಲ್ಲೆಲ್ಲ ಓಕೆ, ಇದೆಲ್ಲ ಫುಲ್ಲು ವಿಲೇಜ್ ಅಲ್ಲ, ಯಾರು ಅಷ್ಟಾಗಿ ಗಾಡಿಗಳನ್ನ ಯಾರು ತರಲ್ಲ. ಅಮ್ಮ ಫುಲ್ಲು ನಿನ್ನೆ ಫುಲ್ಲು ಮಳೆನಾ, ಇವತ್ತು ಫುಲ್ಲು ಸೆಕೆ. ಬಟ್ ಈ ಹಳ್ಳಿ ವಿಲೇಜಲ್ಲಿ ಫುಲ್ಲು ತಣ್ಣಗಾಗ್ತೈತೆ. ಫುಲ್ಲು ನೋಡಿ ಗ್ರೀನರಿ. ಯಾವ ಪಾಂಡಿಚೇರಿ ಅಂತ ಅನ್ಸೋದೇ ಇಲ್ಲ. ಇದೆಲ್ಲ ಹಿಡನ್ ಜಿಮ್ ಆಫ್ ಪಾಂಡಿಚೇರಿ ಅನ್ಬೋದು ಇದನ್ನು. ಸೊ ಫೈನಲಿ ಆರೋವೆಲ್ಗೆ ಎಂಟ್ರಿ ಆಗಿದ್ದೀನಿ. ಫುಲ್ಲು ಒಂಥರ ಕಾಡು ಥರ ಇದೆ ಒಳಗಡೆ ಮೆಡಿಟೇಷನ್ ಸೆಂಟ್ರು. ನೋಡಿ ಹಿಂಗಿದೆ ಫುಲ್ಲು. ಹೆಂಗಪ್ಪ ಹೋಗೋದು ಇವಾಗ? ನಮ್ಗೆ ಡಿವೈಡ್ರ್ ಸಿಕ್ತು ಅನ್ಕೋತೀನಿ. ಆರೋವಿಲ್ಗೆ ಏನೋ ಬಂದುಬಿಡ್ಬೋದು. ಸೊ ಒಳಗಡೆ ಆ ಗೋಲ್ಡ್ ಇದೆ ಗೊತ್ತಾ, ಗೋಲ್ಡನ್ ಟೆಂಪಲ್ ಟಪ್ಪ ಒಂಥರ ರೌಂಡ್ ಸರ್ಕಲಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗೋದು ಮಾತ್ರ ತುಂಬ ಕಷ್ಟ. ಸುತ್ತಾಡ್ಕೊಂಡು ಗೂಗಲ್ ಮ್ಯಾಪ್ ಮಾತ್ರ ನಂಬ್ಕೊಡಿ, ನಿಜವಾಗ್ಲೂ ಸಪೋರ್ಟೇ ಮಾಡಲ್ಲ. ಅಲ್ಲಿ ಇಲ್ಲಿ ಇವರು ಸೆಕ್ಯೂರಿಟಿಗಳನ್ನ ಕೇಳ್ಕೊಂಡೇ ಹೋಗ್ಬೇಕು. ನಾನೇ ಸುಮ್ಮನೆ ಸುತ್ತಾನೇ ಇದ್ದೀನಿ. ಫೈನಲಿ ಆರೋವಿಲ್ ಪಾರ್ಕಿಂಗ್ ಸೆಂಟರ್ ಸಿಕ್ತು. ಸುತ್ತಾಡಿ ಎಲ್ಲೂ ಹೋಗಂಗೆ ಇಲ್ಲ, ಡೈರೆಕ್ಟ್ ಮೈನ್ ರೋಡ್ಗೆ ಬರಬೇಕು. ಬಟ್ ನಾನು ಒಳಗಡೆ ಹೋಗ್ಬಿಟ್ಟಿದ್ದೆ, ಒಳಗಡೆ ಎಲ್ಲ ಅಲೋ ಇಲ್ಲ. ಸೊ ಇವಾಗ ಟಿಕೆಟ್ ತೊಗೊಂಡಿದ್ದೀನಿ ಪಾರ್ಕಿಗೆ, ಇದು ಒಳಗಡೆ ಹೋಗಬೇಕು. ಸೊ ಆರೋವಿಲ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸೊ ಯಾವ ಥರ ಬಿಲ್ಡ್ ಮಾಡಿದ್ರು, ಹೆಂಗೆ, ಅದನ್ನೆಲ್ಲ ಇಲ್ಲಿ ನೋಡ್ಬೋದು. ನಾನು ಆಗಲೇ ಹೇಳದ್ನಲ್ಲ, ಈ ಸ್ಟ್ರಕ್ಚರ್ ಬಂದ್ಬಿಟ್ಟು ಏನದು ಗೋಲ್ಡ್ದು ಒಂದು ಬಾಲ್ ಟೈಪಲ್ಲಿ ಸ್ಟ್ರಕ್ಚರ್ ಕಟ್ಟಿದ್ದಾರೆ. ಸೊ ಯಾವ ಥರ ಕಟ್ಟಿದ್ರು ಏನು ಅಂತ ಇದು ಸಿಂಡ. ಸೊ ಏನು ಆರೋವಿಲ್ ಇದು ಲೈಕ್ ಒಂದು ಜನಗಳೆಲ್ಲ ಬಂದು ಒಂದು ಹಳ್ಳಿ ಅಥವಾ ಸಿಟಿನ ಇಲ್ಲೇ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಥರ ಇದೆ, ಆಡು ಮೇಯಿಸ್ತಾರೆ, ಕುರಿ ಕಾಯ್ತಾರೆ, ದನ ಎಲ್ಲ ಥರ ಇದೆ. ಸೊ ಇದು ಅವರೇ ಅವ್ರಿಗೋಸ್ಕರನೇ ಬಿಲ್ಡ್ ಮಾಡ್ಕೊಂಡಿರೋ ಅಂತಹ ವಿಲೇಜ್ ಇದು. ಸೊ ಇಲ್ಲಿ ನಿಮಗೆ ತುಂಬ ಒಳಗಡೆ ವೆರೈಟಿ ಕೆಫೇಸು ಅದು ಇದು ಎಲ್ಲ ಸಿಗುತ್ತೆ ನಿಮಗೆ. ಸೊ ನೀವೆಲ್ಲ ನೋಡಬೇಕು ಅಂದರೆ ಟೈಮ್ ಸಾಲೋದೇ ಇಲ್ಲ. ಫುಲ್ಲು ಸುತ್ತಾಡ್ಕೊಂಡು ಒಳಗಡೆ ಇರೋದೇ ಮಂದಿರು. ನಾನು ಆವಾಗಲೇ ಬೈಕಲ್ಲಿ ಫುಲ್ಲು ಒಳಗಡೆ ಹೋಗ್ಬಿಟ್ಟಿದ್ದೆ. ಸೊ ಅಲ್ಲೆಲ್ಲ ಅಲೋ ಇಲ್ಲಪ್ಪ, ಫಸ್ಟು ಟಿಕೆಟ್ ತೊಗೊಬೇಕು, ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಬರಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಟಿಕೆಟ್ ತೊಗೊಂಡ್ಬಂದಿದ್ದೀನಿ. ಈಗ ಒಳಗಡೆ ಎಂಟ್ರಿ ಹೆಂಗೆ ಅಂತ ಹುಡುಕ್ತಾ ಇದ್ದೀನಿ ಫುಲ್ ಒಳಗಡೆಗೆ ಹೋಗೋಕ್ಕೆ. ಬಟ್ ಇಲ್ಲಿ ಎಲ್ಲ ಕಡೆ ಏನೇನೋ ಸ್ಟ್ರಕ್ಚರ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ನಾನು. ಅಲ್ಲಿ ಒಳಗಡೆ ಬಂದಿದ್ದಾಗ ನನಗೆ ವಿಸಿಟಿಂಗ್ ಪಾಸ್ ಕೊಡ್ತಾರೆ. ಇದು ಆ್ಯಕ್ಚುಲಿ ಫ್ರೀ ಪಾಸು, ನೀವು ಆಲ್ರೆಡಿ ಪಾರ್ಕಿಂಗ್ ಎಲ್ಲ ಪೇ ಮಾಡಿರ್ತೀರ. ಸೊ ಈ ಪಾಸ್ ಹಿಡ್ಕೊಂಡು ಇಲ್ಲಿ ತೋರಿಸಿ ಒಳಗಡೆ ಬಿಡ್ತಾರೆ. ಸೊ ಒಳಗಡೆ ನಡ್ಕೊಂಡು ಹೋಗಬೇಕು. ನನ್ನ ಪ್ರಕಾರ 1 ಕಿಲೋಮೀಟ್ರ್ ಇದೆ ಅನ್ಕೋತೀನಿ, ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಿಂಗೆ ನಡ್ಕೊಂಡು ಹೋಗಬೇಕು ನಾವು. ಸೊ ಬನ್ನಿ ಹೋಗೋಣ. ಫುಲ್ಲು ಒಂಥರ ಕಾಡಿದ್ದಂಗಿದೆ ಆರೋವಿಲ್ ವಿಲೇಜ್. ಸೊ ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾನು ಬಂದು ಡೈರೆಕ್ಟು ಬೈಕ್ ತೊಗೊಂಡು ಇದಕ್ಕೆ ಬಂದುಬಿಟ್ಟಿದ್ದೆ, ಅದು ಏನದು
ಆ ಗೋಲ್ಡ್ ಕಲರ್ ರೌಂಡ್ ಇದೆಯಾ ಅಲ್ಲಿಗೆ ಬಂದುಬಿಟ್ಟಿದೆ. ಆಮೇಲೆ ಇಲ್ಲಪ್ಪ ಎಲ್ಲ ಬಿಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅಲ್ಲಿಂದ ಫುಲ್ಲು ಈಚೆ ಬಂದು ಪಾರ್ಕಿಂಗ್ ಹತ್ರ ಇಲ್ಲಿಂದ ಹುಡುಕಿ ಫುಲ್ಲು ಪಬ್ಲಿಕ್ ಪಾರ್ಕಿಂಗು. ಸೊ ಅಲ್ಲೆಲ್ಲ ಪೇ ಮಾಡಿ ಅಲ್ಲಿಂದ ಒಳಗಡೆ ಬಂದಿದ್ದು. ಅಲ್ಲೇ ಈಚೆನೇ ಸಿಗುತ್ತೆ, ಬಟ್ ನಾನೇ ಒಳಗಡೆ ಹೋಗ್ಬಿಟ್ಟಿದ್ದೆ ಫುಲ್ಲು. ಆಲ್ಮೋಸ್ಟ್ ನಡ್ಕೊಂಡು ಬಂದೆ ಇನ್ನೊಂದು 5 ಮೀಟರ್ಸು. ಸೊ ಮಂದಿರ ಸಿಗುತ್ತಂತೆ. ಮತ್ತು ನಿಮ್ಗೆ ಇಲ್ಲೂ ಇನ್ನೊಂದು ಏನು ಅಂದರೆ ಮಂದಿರ್ಗೆ ವಿಸಿಟ್ ಮಾಡೋಕ್ಕೆಲ್ಲ 2 ಕಿಲೋಮೀಟರ್ಸು 3 ಕಿಲೋಮೀಟರ್ಸ್ ಒಳಗಡೆ ಬರಬೇಕು ಫುಲ್ಲು ನಡ್ಕೊಂಡು. ಸೊ ನಿಮಗೆ ವಿಸಿಟ್ ಮಾಡೋಕ್ಕೆ ಸೈಕಲ್ ಸಿಗುತ್ತೆ, ಬೈಸಿಕಲ್ಸು. ಅದು ಬಿಟ್ಟರೆ ನಿಮಗೆ ಟೆಂಪೋ ಥರ ಸಿಗುತ್ತೆ. ಮಾಸಾಗಿ ಎಲ್ಲರನ್ನೂ ಕುಣಿಸ್ಕೊಂಡು ಕರ್ಕೊಂಬಂದು ತೋರಿಸಿ ತಿರ್ಗಿ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಇನ್ನೂ ನಡ್ಕೊಂಡೇ ಹೋಗೋಣ, ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟ್ರಕ್ಚರ್ಸು ಮತ್ತು ನೀವು ನಡ್ಕೊಂಡು ಹೋಗ್ತಾ ದಾರಿಗಳೆಲ್ಲ ಸ್ವಲ್ಪ ಶಾಪ್ಸು ಅದು ಎಲ್ಲ ಸಿಗ್ತಾ ಇರುತ್ತೆ. ಸೊ ಹಂಗೆ ನಡ್ಕೊಂಡೇ ಹೋಗೋಣ ಅಂತ ಬಂದೆ ನಾನು. ಬನ್ನಿ, ಇನ್ನೊಂದು 5 ಮೀಟರ್ಸ್ ಇದೆ. ಸೊ ವಿಸಿಟ್ ಮಾಡ್ಕೊಂಡು ಅದೊಂದು ಗೋಲ್ಡನ್ ಕಲರಲ್ಲಿ ಬಾಲ್ ಇದೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಗೈಸ್, ಫೈನಲಿ ಆರೋವಿಲ್ಲ ಮೆಡಿಟೇಷನ್ ಸ್ಟ್ಯಾಚು ಏನಿದೆ ಅದು ಗೋಲ್ಡ್ ಕಲರ್ ರೌಂಡದು. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ತೋರಿಸ್ತೀನಿ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ನೋಡ್ರಪ್ಪ, ಇದೇ ಆರೋವಿಲ್ಲ ಮಂದಿರ್. ಸೊ ಮೆಡಿಟೇಷನ್ಗೆ ಅಂತ ಫೇಮಸ್ ಇದು. ಇಲ್ಲೆಲ್ಲ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಒಳಗಡೆ ಹೋಗಬೇಕು ಅಂದರೆ ಮೊದಲೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಒಳಗಡೆ ಹೋಗಬೇಕು, ಇಲ್ಲಾಂದರೆ ಹೋಗೋಕ್ಕಾಗೋದಿಲ್ಲ ಒಳಗಡೆ. ನಿಮಗೆ ಆ ಥರ ಬುಕ್ ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು, ಅದು ಇದು ಏನೋ ಸ್ವಲ್ಪ ಇದೆಲ್ಲ ಇರುತ್ತೆ, ಅದನ್ನು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈ ಮಂದಿರ ಬಂದ್ಬಿಟ್ಟು ನಿಮಗೆ 1971ನಲ್ಲಿ ಮಿರ್ಜಾ ಅಲ್ಫಾಜಾ ಅನ್ನೋರ ಕನಸಿನ ಗುರ್ತಾಗಿ ನಿರ್ಮಿಸ್ತಾರೆ ಅಂತ ಇಲ್ಲಿನ ಹಿಸ್ಟ್ರಿ ಇರೋದು. ಸೊ ಆಲ್ಮೋಸ್ಟ್ ನೀವು ಪಾಂಡಿಚೇರಿಲಿ ಫೇಮಸ್ ಪ್ಲೇಸ್ ಅಂತ ಸರ್ಚ್ ಮಾಡ್ರೆ ಇದೊಂದು ಏನು ಹಿಂದೆಗಡೆ ಅದು ಕಾಣಿಸ್ತೈತೆ ರೌಂಡ್ ಕಲರ್ ಗೋಲ್ಡು, ಫೇಮಸ್ ಇದು ಪಾಂಡಿಚೇರಿಲೇ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ನೀವು ಬಂದರೆ ಆದರೆ ವಿಸಿಟ್ ಕೊಡಿ. ಸೊ ಮೆಡಿಟೇಷನ್ ಮಾಡೋಂಗೆ ನಿಮಗೆ ಯಾರಿಗಾರು ಏನಾದ್ರು ತುಂಬ ಆಸಕ್ತಿ ಇದ್ದರೆ ಸೊ ಇವ್ರ ವೆಬ್ಸೈಟೇ ಇರುತ್ತೆ ಆರೋವಿಲ್ಲ ಅಂತ. ಸೊ ಸರ್ಚ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ರೇಟ್ ಎಲ್ಲ ಗೊತ್ತಿಲ್ಲ, ನಾನೇನು ಸರ್ಚ್ ಮಾಡಿಲ್ಲ. ಇಲ್ಲಿಂದ ಇಷ್ಟ ಏನು ಇದರಿಂದ ಕೆಳಗಡೆ ಹೋಗೋಂಗೆ ಇಲ್ಲ, ನೀವು ಫುಲ್ಲು ಒಂಥರ ಹಳ್ಳ ಥರ ಇದೆ ಇದು. ಓಕೆ, ಆಲ್ಮೋಸ್ಟ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ನಾನು ಸುತ್ತಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಓಕೆ, ನಾವೀಗ ಟ್ರೀ ಟಾಪ್ ಕೆಫೆ. ಸೊ ಹಂಗಂದರೆ ಟ್ರೀ ಮೇಲೆ ಸ್ವಲ್ಪ ವುಡನ್ಸ್ ಎಲ್ಲ ಹಾಕಿ ಫುಲ್ಲು ಮೇಲ್ಗಡೆ ಕೆಫೆ ಥರ ಮಾಡಿದ್ದಾರೆ. ಸೊ ಇಲ್ಲೇ ನಿಯರ್ ಅರೇವಲ್ಲಲ್ಲಿದೆ. ಅರೇವಲ್ಲಿ ಬಂದಿವಲ್ಲ, ಸೊ ಅಲ್ಲೇ ನಿಯರ್ ಇದೆ. ಸೊ ಮ್ಯಾಪ್ ಹಾಕೊಂಡು ಬಂದರೆ ನೀವು ಡೈರೆಕ್ಟ್ ಬರ್ಬೋದು ಇಲ್ಲಿಗೆ. ಸೊ ಬನ್ನಿ ತೋರಿಸ್ತೀನಿ, ಮೇಲ್ಗಡೆ ಹೋಗೋಣ. ಸೊ ಮೇಲೆ ಹೋಗೋಕ್ಕೂ ಮುಂಚೆ ಈ ಕಾಷನ್ ಒಂದ್ಸಲ ಓದಿಸ್ತಾರೆ. ಸೊ ನೀಟಾಗಿ ನೋಡ್ಕೊಂಬಿಡಿ ಇದನ್ನ. ಸೊ ಪರ್ ಟಿಕೆಟ್ ಪರ್ ಹೆಡ್ಡು 300 ಮತ್ತು 200 ಇರುತ್ತೆ. ಸೊ 100 ರೂಪೀಸ್ ಟಿಕೆಟ್ ಚಾರ್ಜ್ ಇರುತ್ತೆ. ಇನ್ನು 200 ನೀವು ಮೇಲ್ಗಡೆ ಏನಾರು ತಿನ್ಬೋದು. ಇಲ್ಲಾಂದರೆ 300 ಲೆಸ್ 300 ನಿಮಗೆ 100 ಲೆಸ್ ಮಾಡ್ಕೊಂಡು 200 ರೂಪೀಸು. ಸೊ 100 ರೂಪೀಸ್ ಟಿಕೆಟ್, 100 ರೂಪೀಸ್ ಮೇಲೆ ತಿನ್ಬೋದು. ಸೊ ಈ ಥರ ಇದೆ ಟಿಕೆಟ್ ಪ್ರೈಸಲ್ಲಿ. ಗೈಸ್, ಕ್ಯಾಮ್ರಾ ಅಲೋ ಇಲ್ಲ, ಪೇ ಮಾಡ್ತೀನಿ ಅಂತ ಕೇಳಲಿಲ್ಲ. ಸೊ ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಪೇ ಮಾಡಿದ್ರೂ ಪರವಾಗಿಲ್ಲ, ಮಾಡಿದ್ರೂ ಪರವಾಗಿಲ್ಲ, ಕ್ಯಾಮ್ರಾ ಇಸ್ ನಾಟ್ ಅಲೋಡ್ ಅಂತ ಹೇಳಿದ್ರು. ಓಕೆ ಫೈನ್, ಮೊಬೈಲಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ವೀಡಿಯೋ ಕ್ವಾಲಿಟಿ ಅಂತೂ ಮಸ್ತಾಗಿರುತ್ತೆ ಮೊಬೈಲಲ್ಲಿ. ಸೊ ಆದಷ್ಟು ತೋರಿಸ್ತೀನಿ ನೋಡಿ. ಒಂದು ಬಿಗ್ ಟ್ರೀ ಇದೆ. ಸೊ ಆ ಟ್ರೀಯಲ್ಲಿ ನಿಮ್ಗೆ ಈ ಥರ ಎಲ್ಲ ಫುಲ್ಲು ಸೊ ಆಲ್ಮೋಸ್ಟ್ ಫುಲ್ಲು ಟಾಪಿಗೆ ಬಂದಿದ್ದೇನೆ. ಮೇನ್ ಟಾಪ್ ಇದು. ಭಯ ಆಗ್ತೈತೆ ನನಗೆ. ಕ್ಯಾಮ್ರಾದಲ್ಲೆಲ್ಲ ನೀವು ಸೆಲ್ಫಿ ತೆಗೋಂಗಿಲ್ಲ, ಅದು ಇದು ಅಂದರು. ಸೊ ಅದಕ್ಕೋಸ್ಕರ ಫೋನಲ್ಲೇ ಮಾಡ್ತಾಯಿದ್ದೀನಿ. ಇಟ್ಸ್ ಓಕೆ. ಕೆಲವು ಕಡೆ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ, ಬಟ್ ಆಲ್ಮೋಸ್ಟ್ ನಾನು ರೂಲ್ಸ್ ಫಾಲೋ ಮಾಡಲ್ಲ.
ವಿಡಿಯೋ ಮಾಡ್ತೀನಿ ಕ್ಯಾಮ್ರಾದಲ್ಲಿ ಮೇಲ್ಗಡೆ ಟಾಪ್ ವ್ಯೂ ಮಾತ್ರ ಮಾಡ್ತೀನಿ. ನೋಡ್ರಿ ಇದೆ ಟ್ರೀ ಟಾಪ್ ಕೆಫೆ, ಚೆನ್ನಾಗೈತೆ. ಶೆಕೆ ಇತ್ತಳಿದೈತೆ. ಒಂದು ಸಿಂಗಲ್ ಟ್ರೀ ಇದೆ. ಸೊ ಆ ಟ್ರೀ ಮೇಲೆ ಇವರೆಲ್ಲ ಫುಲ್ಲು ಈ ಥರ ಮಾಡಿ ಕೆಫೆ ಥರ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಅರವಲ್ಲಿಂದ ಇಲ್ಲಿಂದ ಕಮ್ಮಿ. ಓಕೆ, ಟೇಬಲ್ ಟಾಪ್ ಕೆಫೆ ಮುಗೀತು. ಸೊ ನೆಕ್ಸ್ಟು ನಾನು ಬೇರೆ ಪ್ಲೇಸ್ ತೋರ್ಸೋಕೋತೀನಿ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ಮಚ್ ಎಕ್ಸ್ಪೆನ್ಸಿವ್, ಬಟ್ ಹಾಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಇದೆ. ಚರ್ಚಿಗೆ ಬಂದಿದ್ದೀವಿ. ಸೊ ಇದು ಫೇಮಸ್ ಚರ್ಚು, ರೈಲ್ವೆ ಸ್ಟೇಷನ್ ಆಪೋಸಿಟೇ ಇರೋದು. ಸೊ ಬನ್ನಿ ನೋಡೋಣ. ಚರ್ಚು ಹಳೆ ಓಲ್ಡ್ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ. ಸೊ ಒಳಗಡೆ ಫೋಟೋಸು ವಿಡಿಯೋಸ್ ಎಲ್ಲ ಇದೆಯಲ್ಲ ಗೊತ್ತಿಲ್ಲ. ತುಂಬ ಹಳೆ ಮತ್ತು ಫೇಮಸ್ ಚರ್ಚ್ ಇದು. ಚೆನ್ನಾಗಿದೆ ವೈಬ್ ಒಂಥರ. ದೊಡ್ಡ ದೊಡ್ಡ ಕಟ್ಟಡಗಳು, ಪ್ರೇಯರ್ ಹಾಲು ತುಂಬ ದೊಡ್ಡದಾಗಿದೆ. ಅಷ್ಟೇ ಚರ್ಚು, ಇನ್ನೇನಿಲ್ಲ. ಸೊ ಎಂಟ್ರಿ ಬರ್ತೀರಾ, ಸ್ವಲ್ಪ ಸ್ಟ್ರಕ್ಚರ್ಸ್ ಎಲ್ಲ ನೋಡ್ತೀರಾ. ಸೊ ನೋಡಾದ್ಮೇಲೆ ಹೋಗ್ತಾ ಇರಬೇಕಷ್ಟೇ, ಅದರಲ್ಲಿ ಏನಿಲ್ಲ. ಬಟ್ ಚೆನ್ನಾಗಿದೆ, ಹಳೆ ಕಾಲದಲ್ವಾ. ಅಲ್ಲೆಲ್ಲ ಫ್ರೆಂಚದೆಲ್ಲ ಕಾಲೋನಿ ಎಲ್ಲ ಇದೆ. ಅದು ಬಂದ್ಬಿಟ್ಟು ಫ್ರೆಂಚ್ ಕಾಲೋನಿ ಅಂತಲೇ ಫೇಮಸ್ಸು, ವೈಟ್ ಹೌಸ್ ಹತ್ರ. ಬಟ್ ನಾನೇನು ಅಲ್ಲಿಗೇನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಿಲ್ಲ, ನಮ್ಮೂರಲ್ಲಿ ನೀವು ಪೇಪರ್ ಹೂವು ಮತ್ತು ರೋಜಲ್ ಹೂವು ಎಲ್ಲ ನೋಡಿರ್ತೀರ. ಊರ ಕಡೆ ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಡು ಸೇಮ್ ಅದೇ ಥರನೇ. ಬಟ್ ಅವ್ರ ಕಾಂಪೌಂಡ್ ಹತ್ರ ಬೆಳೆಸಿರ್ತಾರೆ. ಸ್ವಲ್ಪ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನೀನು ಜಸ್ಟ್ ಫೋಟೋ ಶೂಟಿಂಗ್ ಮಾತ್ರ ಹೋಗ್ಬೇಕು. ಅಲ್ಲಿ ನೋಡೋ ಅಂಥ ಪ್ಲೇಸ್ ಏನೂ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಬೋಟಿಂಗು. ನಿನ್ನೆ ಮಳೆ ಬಂತು, ಹೋಗೋಕ್ಕಾಗಲಿಲ್ಲ ಅಂತ ಹೋಗಲಿಲ್ಲ. ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನೆಕ್ಸ್ಟ್ ಇನ್ಯಾವ್ದಾರ ಪ್ಲೇಸ್ ನನಗೆ ನಿಯರ್ ಯಾವ್ದಾರ ಸಿಗುತ್ತಾ ಅಂತ ನೋಡ್ಕೊಂಡು ಮೇಯ್ನು ಬೋಟಿಂಗ್ ಹೋಗಬೇಕು. ಪಾಂಡಿಚೇರಿಗೆ ಯಾರು ಬನ್ನಿ, ಬೋಟಿಂಗ್ ಟ್ರೈ ಮಾಡಿ. Guys, boating time. Finally we found one boating center. Per head 300 rupees. See. ಫೈನಲಿ ಇವಾಗ ಬೋಟಿಂಗ್ ವೆಯ್ಟ್ ಮಾಡಬೇಕು. ಸೊ ಇಲ್ಲಿಂದ 1 hour ಅಂತೆ. ಸೊ ಯಾವ್ಯಾವುದು ಎರಡೆರಡು ಪ್ಲೇಸ್ ಎಲ್ಲ ತೋರಿಸ್ತಾರೆ. ಸೊ ಓಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ಕ. ಇನ್ನೂ ನನಗೂ ಸರಿಯಾಗಿ ಐಡಿಯಾ ಇಲ್ಲ. ಬಟ್ 1 hour 300 ವರ್ತೇನೆ, ಸುಳ್ಳೇನು ಹೇಳೋಂಗಿಲ್ಲ. ಸಿ ತುಂಬ ಸಿಗುತ್ತೆ ನಿಮಗೆ ಇಲ್ಲೆಲ್ಲ. ಅದು ಇದು ಬೇರೆ ಕಡೆ ಸ್ವಲ್ಪ ಇನ್ನೊಂಚೂರು ಲಕ್ಸುರಿಯಾಗಿ ಎಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲರೂ ಚಾರ್ಜ್ ಮಾಡೋದಲ್ಲದೇ ಪರ್ ಪರ್ಸನ್ನು 300 ಚಾರ್ಜ್ ಮಾಡ್ತಾರೆ. 1 hour ಆರಾಮಾಗಿ ಹೋಗ್ಬೋದು. ಓಕೆ, ಬೋಟಲ್ಲಿ ಸಿಗೋಣ. ಓಕೆ, ಫೈನಲಿ ಜಾಕೆಟ್ ಕೊಟ್ಟವ್ರೆ, ಸೇಫ್ಟಿ. ಗೋ ಮೆರಿನಾ. ಅಳ್ಳಾಡ್ಸಕ್ಕೆ ಸುಮ್ಮನೆ ಅಳ್ಳಾಡ್ಸು ನೋಡ ಅವನು ಹೆಂಗೆ ಅಳ್ಳಾಡಿಸ್ತಾನೆ.
ಫಿಶಿಂಗ್ ಹಾರ್ಬರ್ಸು. ಸೊ ಫಿಶ್ ಮಾಡೋಕೆ ಹೋಗ್ಬೇಕಾದ್ರೆ ಬೋಟ್ಕೊಂಡು ಎತ್ಕೊಂಡು ಹೋಗ್ತಾರೆ. ಸೊ ನಿಮ್ಗೇನು ಹೇಳಬೇಕಾಗಿಲ್ಲ, ನಾನು ನೋಡ್ತೇವೆ ಗೊತ್ತಾಗುತ್ತೆ. ಸೊ ಪಾಂಡಿಚೇರಿದು ಮೈನು ಕ್ಯಾಪಿಟಲ್ ಬಂದ್ಬಿಟ್ಟು ಇದ್ರ ಮೇಲೆ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ನೀರೆಲ್ಲ ಫುಲ್ಲು ಬ್ಲ್ಯಾಕು, ಹಾಗೆ ಸ್ವಲ್ಪ ಸ್ಮೆಲ್. ಬಟ್ ಬ್ಯಾಕ್ ವಾಟರ್ಸ್ ಅಂದರೆ ಇದೇ ಥರ ಇದೆ. ಸಿ ಬೋಟ್ ಹಂಗೆ ಅಳ್ಳಾಡ್ಬಿಡ್ತು 5 ನಿಮಿಷ. ಬಟ್ ಮೊಬೈಲ್ಸು, ಫೋನ್ಸು, ಕ್ಯಾಮ್ರಾಸ್ ಎಲ್ಲ ಹುಷಾರು. ಇಲ್ಲಿ ಬಿದ್ರೂ ಬೋಟ್ ಕೂಡ ನಿಲ್ಸಲ್ಲ, ಹೋಗ್ತಾ ಇರ್ತಾರೆ. ಫುಲ್ಲು ಡೀಪ್ ಮ್ಯಾಂಗ್ರೋವ್ ಫಾರೆಸ್ಟ್. ಅದೃಶ್ಯಕ್ಕೆ ಹೊಡಿತೈತಿ ನೋಡಿ, ಎಲ್ಲಾರ ಮೊಟ್ಲೆ ಕಾಣಿಸುತ್ತ ಅಂತ. ಆ್ಯಕ್ಚುಲಿ ಎಲ್ಲ ಇರೋಲ್ಲ ಇಲ್ಲಿ. ಸೊ ಜಸ್ಟ್ ಕಿಡಿಂಗ್. What is the place there? Shooting place. Shooting. Hey. ಏನೋ ಶೂಟಿಂಗ್ ಪ್ಲೇಸ್ ಅಂತ. ಸೊ ಬನ್ನಿ ನೋಡ್ಕೊಬರೋಣ. ಈಗ ತಾನೇ ಮ್ಯಾಂಗ್ರೋವ್ ಅದು ಒಳಗಡೆ ಎಲ್ಲ ಹೋಗಿ ರೌಂಡ್ ಓಡಿಸಿ ಅವ್ನು ಹಿಂಗೆ ಎಲ್ಲ ಮಾಡಿಸಿ ಕರ್ಕೊಂಬಂದ. ನಾನು ಇಲ್ಲಿ ಕ್ಯಾಮ್ರಾ ಬಿಟ್ಬಿಡ್ತೀನಿ ಅಂತ ಭಯ ಆಗಿದ್ದು ನನಗೆ. ಏನಿಲ್ಲ, ಹೋಲ್ಡ್ ಮಾಡಿಕೊಂಡೆ. ಸೊ ಬನ್ನಿ ಏನೋ ಶೂಟಿಂಗ್ ಪ್ಲೇಸ್ ಅಂತ. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋಣ. ಇಷ್ಟೇನೇ ಇರೋದು. ಬಟ್ ಏನು ಶೂಟಿಂಗ್ ಪ್ಲೇಸ್ ಅಂತ ಗೊತ್ತಾಗ್ತಾಯಿಲ್ಲ. ಬರೀ ಹೊಡೆದೋಗಿರೋ ಹಿಡಿಕೆಗಳು ಮಾತ್ರ ಕಾಣಿಸ್ತಾವೆ ನನಗೆ. ಬಟ್ ಏನೋ ಎಲ್ಲರೂ ಬಂದು ಫೋಟೋ ತೆಗ್ಸಿದ ತೆಗ್ಸ್ಕೊತಾನೆ ಅವರೇ. ಬಟ್ ನಾನು ಇಲ್ಲಿಗೇನು ಹೊಸದು ಅಂತ ಏನು ಅನ್ನಿಸ್ತಾಯಿಲ್ಲ ನೋಡಿ. ಬರೀ ಹಿಡಿಕೆ, ಇದು ಹಿಡಿಕೆನೆ. ಓಕೆ, ಎಲ್ಲರೂ ಬರ್ತಾರಲ್ಲ, ಸೊ ಅದೇ ಥರ ನಾವು ಬಂದು ವಿಸಿಟ್ ಮಾಡ್ಕೊಂಡು ಹೋಗೋದಷ್ಟೆ. ಓಕೆ ಬನ್ನಿ. ಒಳಗಡೆ ಅಂತ ತೋರಿಸೋ ಅಂಥದ್ದು ಏನಿಲ್ಲ, ಬರೀ ಹಿಡಿಕೆಗಳೇ. ನಾನು ನಿಮ್ಗೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ವಿಸಿಟ್ ಮಾಡಿದ್ರೆ ಪಾಂಡಿಚೇರಿಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಮತ್ತು ಬೋಟಿಂಗು ಎಲ್ಲ. ಓಕೆ, ಇವಾಗ ಅಲ್ಲಿ ಯಾವುದೋ ಒಂದು ಲೈಟ್ ಹೌಸ್ ಇದೆ. ಸೊ ಪಾಂಡಿಚೇರಿಯಲ್ಲಿ ಅತ್ಯಂತ ದೊಡ್ಡ ಲೈಟ್ ಹೌಸು ಮತ್ತು ಎಲ್ಲರಿಗೂ ಕಾಣೋ ಅಂಥ ಲೈಟ್ ಹೌಸ್ ಇದು. ಸೊ ಸೊ ಬನ್ನಿ, ಲೈಟ್ ಹೌಸ್ ಒಳಗಡೆ ಬಿಡ್ತಾರೆ ಏನೋ, ಟಿಕೆಟ್ ಇದೆ ಏನು. ಸೊ ಟಾಪ್ ಗಂಟ ಹೋಗ್ಬೋದು ಅನ್ಕೋತೀನಿ. ಸೊ ನೋಡೋಣ ಬನ್ನಿ. ಅಲ್ಲಿ ಟಾಪಲ್ಲೆಲ್ಲ ಜನ ಹೋಗಿದ್ದಾರೆ. ಸೊ ನೋಡಿದೆ ನಾನು, ಜನ ಹೋಗಿದ್ದಾರೆ. ಸೊ ಟಿಕೆಟ್ ಇರ್ಬೋದೇನೋ. ಮೇಲ್ಗಡೆ ಹೋದರೆ ಮಾತ್ರ ಬೆಸ್ಟು ವ್ಯೂ ಸಿಗುತ್ತೆ ಅಂದ್ಕೊಳ್ಳಿ. ಸೊ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಡಬೇಕು. ಟಿಕೆಟ್ ಇಶ್ಯೂ ಮಾಡ್ತವ್ರೆ. ಬನ್ನಿ ಟಿಕೆಟ್ ತೊಗೊಂಡು ಹೋಗೋಣ. ಮೇಲ್ಗಡೆ ಹೋಗೋಕ್ಕೆ ಲಿಫ್ಟ್ ಇದೆ, ನೆಟ್ಕೊಂಡು ಹೋಗಿಲ್ಲ. ಐ ಕ್ಯಾನ್ ಗೋ. ಕ್ಯಾಮ್ರಾ
We need to pay for the camera and entry fees. So 20 for camera, 20 for entry fees. I paid it. ಸೊ ಇಲ್ಲಿ ಗಂಟ ಲೆಫ್ಟ್ ಇದೆ, ಇನ್ನು ಮೇಲಕ್ಕೆ ನಾವು ನಡ್ಕೊಂಡು ಹೋಗಬೇಕು, ಸ್ವಲ್ಪ ಮೇಲೆ ಅಷ್ಟೆ. ಸೊ ಬನ್ನಿ ನಡ್ಕೊಂಡು ಹೋಗೋಣ. ನನ್ನ ಪ್ರಕಾರ ಪಾಂಡಿಚೇರಿ ಬೆಸ್ಟ್ ವ್ಯೂ ಕಾಣುತ್ತೆ ಅನ್ಕೋತೀನಿ. ಇಲ್ಲಿ ನಿಯರ್ ಪಾಂಡಿ ಬೀಚ್ ಇದೆ, ಪಾಂಡಿ ಮರೀನಾ ಬೀಚು, ಮತ್ತು ಈ ಕಡೆ ಸೈಡ್ ಬಂದರೆ ರಾಕ್ ಬೀಚು. ಸೊ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡ್ಬೋದು. ಬನ್ನಿ ಮೇಲ್ಗಡೆ ನೋಡೋಣ. ಫೈನಲಿ ಟಾಪಿಗೆ ಬಂದಿದ್ದೀವಿ. ಅವ್ರ ಹತ್ರ ಇಲ್ಲಿ ಟಿಕೆಟ್ ತೊಗೊಂಡು ತೋರಿಸಿ ಇಲ್ಲಿಗೆ ಬರಬೇಕು. ವ್ಯೂ ಮಾತ್ರ ಮಸ್ತ್ ಆಗಿದೆ, ಮಾತ್ರ ತೋರಿಸ್ತೀನಿ ನೋಡಿ. ಹೆವಿ ಕ್ರೌಡ್ ಮಾತ್ರ. ಗಾಳಿ ಫುಲ್ಲು ಬೀಸ್ತೈತೆ. ಇಲ್ಲೆಲ್ಲ ಇದಾಗ್ಬಿಟ್ಟಿದ್ದಾರೆ ಕಬ್ಬಣ ದಂಸು, ಯಾರು ಆ ಕಡೆ ನೆಗೆಯಂಗಿಲ್ಲ, ಏನೋ ಮಾಡೋಂಗಿಲ್ಲ ಅಂತ. ಸೊ ಮಕ್ಕಳೆಲ್ಲ ಬರ್ತಾರೆ, ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕ್ಬಿಟ್ಟಿದ್ದಾರೆ. ಸೊ ಓಪನ್ ಬಿಟ್ಬಿಟ್ರೆ ಆರ್ಗಿರ್ಬಿಟ್ರೆ ಅಂತಷ್ಟೇ. ತುಂಬ ಹೈಟ್ ಇದೆ, ಅಲ್ಲಿ ಬಿದ್ದರೆ ಮುಗೀತು ಕತೆ. ಕೆಲವರೆಲ್ಲ ಬಂದರೆ ಈ ಲೈಟ್ ಹೌಸ್ನ ಸ್ಕಿಪ್ ಮಾಡಿಬಿಡ್ತಾರೆ, ಬೀಚಲ್ಲಿ ಆಟ ಆಡ್ಕೊಂಡು ಅದು ಇದು ನೋಡಿಕೊಂಡು ಮಾಡಿಕೊಂಡು ಸ್ಕಿಪ್ ಮಾಡಿಬಿಡ್ತಾರೆ ಇದನ್ನು. ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸೊ ಏನು ನೀವೆಲ್ಲ ಸುತ್ತಿರ್ತೀರ ಗೊತ್ತಾ, ಎಂಟೈರ್ ವ್ಯೂನ ಇಲ್ಲಿಂದ ಒಂದು ಕಡೆಯಿಂದನೇ ನೋಡ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಮಾತ್ರ. ಲೈಟ್ ಹೌಸ್ ಮೇಲ್ಗಡೆ ಬೇರೆ ಕಡೆ ಎಲ್ಲೂ ಜಾಸ್ತಿ ಬಿಡಲ್ಲ, ಬಟ್ ಇಲ್ಲೆಲ್ಲ ಅಲೋ ಮಾಡಿ ಟಿಕೆಟ್ ಕೊಟ್ಟು ಬಿಡ್ತಾರೆ. ಸೊ ಬಂದು ಎಂಜಾಯ್ ಮಾಡ್ಕೊಳ್ಳಿ. ಇಲ್ಲ 20 rupees. ಓಕೆ, ನನ್ನ ಈ ಪಾಂಡಿಚೇರಿ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಸೊ ಇನ್ನು ಯಾರು ನನ್ನ ಪಾಂಡಿಚೇರಿ ಎಪಿಸೋಡ್ ಬಂದು ನೋಡಿಲ್ಲ, ಖಂಡಿತ ನೋಡ್ಕೊಂಬನ್ನಿ, ಪಕ್ಕ ಇಷ್ಟ ಆಗುತ್ತೆ. ಸೊ ನಾನಿವಾಗ ಸ್ವಲ್ಪ ಬೀಚಲ್ಲಿ ಹೋಗಿ ಆಟ ಆಡಬೇಕು. ಇಲ್ಲಿವರೆಗೆಲ್ಲ ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ಕೊಂಡು ಫೋಟೋ ತಗೊಂಡಿದ್ದೆ. ಕೊನೆದಾಗ ಒಂದೇ ಒಂದು ಮಾತು, ಈ ಪರ್ಮಿಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಜಸ್ಟ್ ಟ್ರಾವೆಲ್ ವಿತ್ ಪರ್ಮಿ. ಟಾಟಾ ಬಾಯ್ ಬಾಯ್ ಫ್ರಮ್ ಪಾಂಡಿಚೇರಿ.